ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಳೆ ಒಬ್ಬಟ್ಟನ್ನು ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ, ಮೊದಲಿಗೆ ನಾನಿಲ್ಲಿ ನೀರನ್ನು ನಾನು ಕಾಯಕ್ಕೆ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ನಾನಿಲ್ಲಿ 2 ಗ್ಲಾಸ್ನಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ನಷ್ಟು ಬೇಳೆಗೆ ನಾನಿಲ್ಲಿ 2 ತೆಂಗಿನಕಾಯಿಗಳನ್ನ ತುರಿದಿಟ್ಕೊಳ್ತಾ ಇದ್ದೀನಿ ಈ ಥರ. ಸೊ 2 ತೆಂಗಿನಕಾಯಿ ಅಂತ ಹೇಳಿದ್ರೆ ಒಡೆದಾಗ 4 ಹೋಳಾಗತ್ತೆ. ಸೊ ಆ 4 ಹೋಳನ್ನು ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಒಬ್ಬಟ್ಟಿಗೆ ಅಂಥೇಳಿ. ಅದ್ರ ಜೊತೆಗೆ ನಾನು ಅರ್ಧ kg ಬೆಲ್ಲನ ಕೂಡ ತುರಿದಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಅದನ್ನು ಕಲ್ಲಿನಲ್ಲಿ ಪುಡಿ ಮಾಡ್ಕೊಳ್ಬೋದು, ಬಟ್ ನನಗಿಲ್ಲಿ ಕಲ್ಲು ಇಲ್ಲದೆ ಇರೋದ್ರಿಂದ ನಾನು ಹಾಗೆ ನೈಫ್ನಲ್ಲಿ ಅದನ್ನು ತುರಿದಿಟ್ಕೊಂಡಿದ್ದೀನಿ ಬೆಲ್ಲನ. ನಾನಿಲ್ಲಿ ತೊಗೊಂಡಿರೋ ಬೆಲ್ಲ ಬಂದು ಅರ್ಧ kg ಬೆಲ್ಲ. ಸೊ ಒಂದು ಕಡೆ ನಾನು ಬೇಳೆನ ಬೇಯೋದಕ್ಕೆ ಇಟ್ಕೊಂಡು ಇದನ್ನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಕನಕನ ಕೂಡ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಆದಷ್ಟು ನೀವು ಒಬ್ಬಟ್ಟು ಮಾಡೋದಕ್ಕೆ ಒಂದು 4 ಅವರ್ ಮೊದಲೇ ನೀವು ಕನಕ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಏಕೆಂದರೆ ಮೈದಾ ಚೆನ್ನಾಗಿ ನೆಂದಷ್ಟು ಕೂಡ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಮೊದಲಿಗೆ ಒಂದು 100 ಗ್ರಾಮ್ನಷ್ಟು ಚಿರೋಟಿ ರವೆನ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ ಒಂದು ಅರ್ಧ kg ಮೈದಾನ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಚಪಾತಿ ಹಸಿಟ್ಟು ಕಲಿಸ್ದಂಗೆ ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು, ಸ್ವಲ್ಪ ತೆಳುವಾಗೇ ಇರಬೇಕು. ಅಂದರೆ ತುಂಬಾ ತೆಳುವಾಗಬಾರ್ದು, ಸಾಫ್ಟಾಗಿರಬೇಕು ಅಷ್ಟೇ ಅದು. ಸೊ ತುಂಬ ಗಟ್ಟಿಯಾಗಿಬಿಟ್ರೆ ಒಬ್ಬಟ್ಟು ಮಾಡೋದು ಕಷ್ಟ ಆಗುತ್ತೆ. ತುಂಬ ತೆಳುವಾದರೂ ಕೂಡ ಅದು ಒಬ್ಬಟ್ಟಿಗೆ ಅಂದರೆ ಒದಗಲ್ಲ. ಸೊ ಒಬ್ಬಟ್ಟಿಂದ ಹೂರ್ಣದಿಂದ ಅದು ಬೇರೆ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನಾವು ಒಂದು ಮೀಡಿಯಮ್ ಆಗಿ ಮೆತ್ತಗೆ ನಾವು ಅದನ್ನು ಮಿತ್ಕೊಳ್ಬೇಕಾಗತ್ತೆ. ಸೊ ನೋಡ್ಬೋದು, ನಾನು ಈ ರೀತಿಯಾಗಿ ಅದನ್ನು ಮಿದ್ದಿಟ್ಕೊಂಡಿದ್ದೀನಿ. ಕೈಗೆ ಸ್ವಲ್ಪ ಅಂಟ್ತಾ ಇದೆ, ಆಗಿದ್ರೂ ಪರವಾಗಿಲ್ಲ. ಸೊ ಇಷ್ಟು ಮೆತ್ತಗಿದ್ರೆ ಸಾಕು. ಇಷ್ಟು ಅದಕ್ಕೆ ಬಂದಾದಮೇಲೆ ನಾನು 1 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಅಡುಗೆ ಎಣ್ಣೆನ ಕೂಡ ಅದರೊಳಗಡೆ ಹಾಕಿ ಚೆನ್ನಾಗಿ ನಾದ್ಕೊಳ್ತೀನಿ. ಎಲ್ಲಿವರೆಗೂ ಅದನ್ನು ಚೆನ್ನಾಗಿ ನಾದಬೇಕು ಅಂತ ಹೇಳಿದ್ರೆ ನಾವು ಹಾಕಿರೋವಂಥ ಎಣ್ಣೆನ ಆ ಹಸಿಟ್ಟು ಏನಿದೆ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಅದನ್ನು ನಾದ್ಕೊಳ್ಬೇಕಾಗತ್ತೆ. ಸೊ ಕನಕನ ಚೆನ್ನಾಗಿ ಕಲಿಸ್ಕೊಂಡ ಮೇಲೂ ಕೂಡ ಅದಕ್ಕೆ ಅಡುಗೆ ಎಣ್ಣೆನ ಹಾಕಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ಈ ರೀತಿಯಾಗಿ ಎಣ್ಣೆನ ಹಾಕ್ಕೊಂಡು ನಾವು ನೆನೆಯೋದಕ್ಕೆ ಬಿಟ್ಟಿದ್ದೆ ನಾನು. ಅಂದರೆ ನೀವು ಒಬ್ಬಟ್ಟು ಮಾಡೋದಕ್ಕೆ ಒಂದು 3 to 4 ಅವರ್ಸ್ ಮೊದಲೇ ಇದನ್ನು ಕಲಿಸಿಟ್ರೆ ತುಂಬಾ ಒಳ್ಳೆಯದು. ಚೆನ್ನಾಗಿ ನೆಂದಿರುತ್ತೆ ಕೂಡ, ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಸೊ ಇದಿಷ್ಟು ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೇಳೆ ಕೂಡ ಬೆಂದಿತ್ತು. ಬೇಳೆ ಎಲ್ಲಿವರೆಗೂ ಬೇಯಬೇಕು ಅಂತ ಹೇಳಿದ್ರೆ ಈ ರೀತಿ ನಾವು ಕೈಯಿಂದ ಸ್ಮ್ಯಾಶ್ ಮಾಡಿದಾಗ ಅದು ಪುಡಿ ಪುಡಿಯಾಗಿ ಇದಾಗಬೇಕು. ಅಲ್ಲಿವರೆಗೂ ಬೆಂದರೆ ಸಾಕು. ತುಂಬ ಬೆಂದರೂ ಕೂಡ ಮೊಸರಾಗ್ಬಿಡುತ್ತೆ. ಸೊ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೇಳೆನ. ಸೊ ಇದಿಷ್ಟು ಬೆಂದಾದಮೇಲೆ ಬೇಳೆ ಮತ್ತು ನೀರನ್ನು ಪೂರ್ತಿಯಾಗಿ ಸಪ್ರೇಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ದಷ್ಟು ನಾವು ಬೆಲ್ಲ ಹಾಕಿದಾಗ ಅದು ತುಂಬ ತೆಳು ಆಗಿಬಿಡುತ್ತೆ. ಹಾಗಾಗಿ ಸೊ ಬೇಳೆ ನೀರನ್ನು ಸಂಪೂರ್ಣವಾಗಿ ಬಸಿದ ಮೇಲೆ ಅದಕ್ಕೆ ನಾವು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲನ ಸೇರಿಸಿ ಅದೇ ಬಿಸಿನಲ್ಲೇ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಏಲಕ್ಕಿ ಪುಡಿ ಕೂಡ ನಾವು ಸೇರಿಸ್ಕೊಳ್ಬೇಕು. ಸೊ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ನಾನು ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೊಳ್ತೀನಿ.
ಸೊ ಎಲ್ಲ ರುಬ್ಕೊಂಡಾದಮೇಲೆ ಈ ರೀತಿ ಕೊನೆಯದಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಅದರಿಂದ ಸಿಹಿಯ ಪ್ರಮಾಣ ಏನಿರುತ್ತೆ ಅದು ಎಲ್ಲ ಕಡೆ ಈಕ್ವಲ್ ಆಗಿ ಶೇರ್ ಆಗುತ್ತೆ ಅಂತ ಹೇಳಿಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಬೋದು ಇವಾಗ ಕನಕ ಮತ್ತು ಹೂರ್ಣ ಎರಡೂ ಕೂಡ ರೆಡಿಯಾಗಿದೆ ಒಬ್ಬಟ್ಟನ್ನು ಮಾಡೋದಕ್ಕೆ. ನಾನಿಲ್ಲಿ ಒಬ್ಬಟ್ಟನ್ನು ತಟ್ಟೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಬೈಂಡಿಂಗ್ ಶೀಟನ್ನು ತೊಗೊಂಡಿದ್ದೀನಿ. ಕೆಲವರು ಬಾಳೆ ಎಲೆ ಮೇಲೆ ಕೂಡ ಅದನ್ನು ತಟ್ತಾರೆ, ಬಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಬೈಂಡಿಂಗ್ ಶೀಟ್. ನಾನಿಲ್ಲಿ 2 ಬೈಂಡಿಂಗ್ ಶೀಟ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಪೂರಿಗೆ ಮಾಡುವಾಗ ನಾವು ತೊಗೊಳ್ಳುವಂಥ ಒಂದು ಉಂಡೆಯ ಗಾತ್ರದ ಕನಕನ ತೊಗೊಳ್ಬೇಕು. ಸೊ ಈ ರೀತಿ ನಾನು ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಶೀಟ್ ಮೇಲೆ ಇಟ್ಕೊಂಡು ಸ್ಪ್ರೆಡ್ ಮಾಡ್ತಾರೆ. ಅದಾದಮೇಲೆ ಒಂದು ಮೀಡಿಯಮ್ ಗಾತ್ರದ ಹೂರ್ಣದ ಉಂಡೆನ ಮಾಡಿಕೊಂಡು ಅದರೊಳಗಡೆ ನಾನು ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಉಂಡೆ ರೆಡಿ ಆದಮೇಲೆ ಅದನ್ನು ಶೀಟ್ ಮೇಲೆ ಇಟ್ಕೊಂಡು ನಾನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಏನು ಇನ್ನೊಂದು ಶೀಟ್ನ ತೊಗೊಂಡಿದ್ದೆ ಅದನ್ನು ಅದ್ರ ಮೇಲೆ ಇಟ್ಕೊಂಡು ಸುಮ್ಮನೆ ಜಸ್ಟ್ ಹಾಗೆ ಕೈನಲ್ಲಿ ನಾವು ಸ್ಪ್ರೆಡ್ ಮಾಡ್ತಾ ಹೋದರೆ ಒಬ್ಬಟ್ಟು ನೀಟಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಎಲ್ಲೂ ಕೂಡ ಮೈದಾ ಎಕ್ಸ್ಟ್ರಾ ಬರೋದು ಆ ಥರ ಎಲ್ಲ ಆಗೋದಿಲ್ಲ. ನೋಡ್ಬೋದು ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನಿಮಗೆ ಯಾವ ಅಳತೆ ಅಂದರೆ ಎಷ್ಟು ತೆಳುಗಬೇಕೋ ಅಷ್ಟು ನಾವು ಇದರಲ್ಲಿ ತಟ್ಕೊಳ್ಬೋದು. ಸೊ ಹಾಗೆ ಕೈಯಲ್ಲೂ ಕೂಡ ತಟ್ಬೋದು, ಬಟ್ ಈ ರೀತಿಯಾಗಿ ತೆಳುವಾಗಿ ನಾವು ತಟ್ಟೋದಕ್ಕಾಗೋದಿಲ್ಲ. ಸೊ ಒಬ್ಬಟ್ಟನ್ನು ತಟ್ಟಾದಮೇಲೆ ನೀವು ಕವರ್ನ ಅಂಗೈ ಮೇಲೆ ಇಟ್ಕೊಂಡು ರಿವರ್ಸ್ ಮಾಡಿದ್ರೆ ನೀಟಾಗಿ ಒಬ್ಬಟ್ಟು ನಿಮ್ಮ ಕೈಗೆ ಬರುತ್ತೆ. ಎಲ್ಲೂ ಕೂಡ ಅದು ಅಂಟ್ಕೊಳ್ಳೋದಿಲ್ಲ. ಅದಾದಮೇಲೆ ಹೆಂಚು ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ 2 ಸೈಡು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಒಬ್ಬಟ್ಟು ಮಾಡೋದು ಯಾವ ರೀತಿ ಅಂಥೇಳಿ. ನೀವು ಕೂಡ ಇಷ್ಟೇ ಸುಲಭವಾಗಿ ನಿಮ್ಮ ಮನೆಯಲ್ಲಿ ಬೇಳೆ ಒಬ್ಬಟ್ಟನ್ನು ಮಾಡ್ಬೋದು. ಸೊ ಮಾಡಿಬಿಟ್ಟು ಯಾವ ರೀತಿ ಬಂದಿತ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನಿಮ್ಮ ಪ್ರೀತಿ ಸಪೋರ್ಟನ್ನು ಕೊಡಿ ಅಂಥೇಳಿ ಕೇಳ್ಕೊಳ್ತಾ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.